ಹಾಯ್ ಎಲ್ಲೋ ವೀಕ್ಷಕರೇ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಏನಿವತ್ತು ಕರಡಿ ಕುಣಿತ ಅಂತ ನೀವು ನೋಡ್ತಾ ಇರ್ಬೋದು. ಇವತ್ತಿನ ಟಾಪಿಕ್ ಅದೇ ಕಣ್ರಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಈ ಕರಡಿ ಬಗ್ಗೆ ಹೆಮ್ಮೆ ಪಡುವಂತ ವಿಚಾರ ಒಂದಿದೆ. ಏನಪ್ಪಾ ಅಂದ್ರೆ, ಇಡೀ ನಮ್ಮ ವಿಶ್ವದಲ್ಲಿ 8 ಪ್ರಭೇದದ ಕರಡಿ ಜಾತಿಗಳಿದ್ದು, ಆ 8 ಪ್ರಭೇದದ ಕರಡಿ ಜಾತಿಗಳಲ್ಲಿ 4 ತರಹದ ಜಾತಿ ಪ್ರಭೇದಗಳು ನಮ್ಮ ಇಂಡಿಯಾದಲ್ಲೇ ಇದೆ ಅನ್ನೋದು ನಮ್ಮ ಇಂಡಿಯನ್ಸ್ ಹೆಗ್ಗಳಿಕೆ. ಹಾಗಿದ್ರೆ ಇಂಡಿಯಾದಲ್ಲಿ ಈ ಕರಡಿ ಕುಣಿತ ಯಾಕೆ ಬ್ಯಾನ್ ಆಯ್ತು ಅಂತ ಗೊತ್ತಾ ವೀಕ್ಷಕರೇ? ವೀಕ್ಷಕರೇ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಆತ ಕಡ್ಡಿ ಅಲ್ಲಾಡಿಸ್ತಿರ್ಬೇಕಾದ್ರೆ ಅಥವಾ ಅದು ದಾರ ಎತ್ತದಾಗ ಕರಡಿ ಗರ್ಜನೆ ಮಾಡಿ ಎಗ್ರಿ ಎಗ್ರಿ ಕುಣಿತಾ ಇದೆ. ಆ ಕುಣಿತಿರೋದು ಆತ ಕೊಟ್ಟಿರೋ ಟ್ರೈನಿಂಗ್ ಇಂದಂತೂ ಅಲ್ಲ. ಅದು ತನ್ನ ಮೂಗಲ್ಲಿರುವಂತ ನೆಟ್ಟು ಬೋಲ್ಟು ಸಹಾಯದಿಂದ ಅದ್ರ ದವಡೆ ಒಳಗಡೆ ಒಂದು ನೆಟ್ಟು ಬೋಲ್ಟ್ ಶಾರ್ಪ್ ಆದ ಹರಿತವಾದ ಬೋಲ್ಟ್ ಅದಕ್ಕೆ ದವಡೆಗೆ ಚುಚ್ತಾ ಇರುತ್ತೆ. ಆ ಚುಚ್ಚುವಂತ ಸಂದರ್ಭದಲ್ಲಿ ಈ ತರ ದಾರ ಎಳ್ದಾಗ ಅದು ನೋವು ತಾಳಲಾರದೆ ಅದು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದು ಅಲ್ಲದೆ ಇಷ್ಟೇ ಅಲ್ಲದೆ ಆತ ಅದು ಯಾವತ್ತೇ ಆಗ್ಲಿ ವೈಲ್ಡ್ ಅನಿಮಲ್ಸ್ ವೈಲ್ಡ್ ಬಿಹೇವಿಯರ್ ಅದ್ರ ಜೊತೆ ಇದ್ದೇ ಇರುತ್ತೆ. ಹಾಗಾಗಿ ಈತ ಏನ್ ಮಾಡ್ತಾನೆ ಅಂದ್ರೆ, ಅದರ ದಾವಡೆ ಈ ಸೈಡ್ ದವಡೆಗಳು ರೈಟ್ ಟು ಲೆಫ್ಟ್ ಎರಡ್ ಸೈಡ್ ಅಲ್ಲೂ ದಬಳದ ಮುಖಾಂತರ ಬಾಯಿನ ಹೊಲ್ಗೆ ಹಾಕಿರ್ತಾರೆ. ಆ ಹೊಲ್ಗೆ ಹಾಕಿರೋದ್ರಿಂದ ಬಾಯಿ ಕೂಡ ಪೂರ್ತಿಯಾಗಿ ಅದಕ್ಕೆ ಓಪನ್ ಮಾಡಕ್ ಆಗಲ್ಲ. ಈ ತರ ಚಿತ್ರ ಹಿಂಸೆ ಅನುಭವಿಸ್ಕೊಂಡು ಅದು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಈ ಕಲಂದರ್ ಫ್ಯಾಮಿಲಿಯವರು ಭಿಕ್ಷೆಗಾಗಿ ಇದನ್ನ ಬಳಸ್ತಾರೆ. ಇದನ್ನರಿತ ಪ್ರಾಣಿ ಪ್ರಿಯರಾಗಲಿ ಫಾರೆಸ್ಟ್ ಆಫೀಸರ್ ಆಗಲಿ ಹಲವಾರು ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಒಂದು NGO ರೂಪಿಸಿಕೊಂಡು ಇದನ್ನೆಲ್ಲ ಬ್ಯಾನ್ ಮಾಡ್ತಾರೆ. ಈ ಬ್ಯಾನ್ ಮಾಡಿದಂತ ಕರಡಿಗಳಿಗೆ ಆಶ್ರಯ ಕೊಡೋದಕ್ಕೋಸ್ಕರ ಬನ್ನೇರುಘಟ್ಟ ಕರಡಿ ಆಶ್ರಯಧಾಮದಲ್ಲಿ ಇವನ್ನ ಸೇಫ್ ಆಗಿ ನೋಡ್ಕೊಳ್ಳಲಾಗುತ್ತದೆ. ಹಾಗಿದ್ರೆ ಈ ಕರಡಿ ಕುಣಿತನೇ ನಂಬಿದ್ದಂತ ಈ ಕಲಂದರ್ ಕುಟುಂಬನ ಈ NGOದವರು ಆ ಕ್ಷಣದಲ್ಲಿ ಕೂಡ ಕೈ ಬಿಡಲ್ಲ. ಯಾಕೆಂದ್ರೆ ಮಾನವೀಯತೆ ದೃಷ್ಟಿಯಿಂದ ಈ ಕರಡಿನ ನೋಡ್ಕೊಳ್ಳೋದಕ್ಕೆ ಕೇರಿಂಗ್ ಮಾಡೋದಕ್ಕೆ ಇವ್ರಿಗೆ ಅದೇ NGOದಲ್ಲಿ ಕೆಲಸ ಕೂಡ ಕೊಡುತ್ತಾರೆ. ವೀಕ್ಷಕರೇ, ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲಿ ಕೂಡ ನೀವು ಕರಡಿ ತೈತ ಹಾಕ್ಸ್ಕೊಂಡಿರೋರು ಇರ್ತೀರಾ. ಈ 93, 94 ಇಸ್ವಿಲಿ ಹುಡ್ತಂತವ್ರು ಅವ್ರ ಮನೆ ಮುಂದೆ ಕರಡಿ ಬಂದಂತ ಸಂದರ್ಭದಲ್ಲಿ ಮಕ್ಕಳು ರಾತ್ರಿ ಹೊತ್ತು ಬೆಚ್ಚು ಬಿದ್ದು ಹೇಳುವಂತ ಸಂದರ್ಭದಲ್ಲಿ ಈ ಕರಡಿ ತಾಯ್ತ ಒಳ್ಳೇದು ಅಂತ ಹೇಳ್ತಾರೆ. ಈ ಕರಡಿ ಕುಣಿತದವರು ಮನೆ ಹತ್ರ ಬಂದಾಗ ಈ ಕರಡಿನ ಸ್ವಲ್ಪ ಹೊತ್ತು ಎಲ್ಲರಿಗೂ ಮನರಂಜನೆ ಕೊಡಿಸಿದ ನಂತರ ಈ ಕರಡಿನ ಕುಣಿತ ಮಾಡಿಸ್ತಾರೆ. ಈ ಕುಣಿತ ಮಾಡಿಸಿದ ಸಂದರ್ಭದಲ್ಲಿ ಎಲ್ಲರೂ ಮನರಂಜನೆಗೋಸ್ಕರ ನಿಂತು ನೋಡ್ತಾ ಇರ್ತಾರೆ. ಆದ್ರೆ ಅದ್ರ ನೋವು ಸಂಕಟ ಅದಕ್ಕೆ ಗೊತ್ತಿರುತ್ತೆ. ಆಗ ಮನೆಯವರು ಯಾರಾದ್ರೂ ಮಕ್ಳಿದ್ದವರು ತಾಯ್ತ ಹಾಕ್ಸ್ಬೇಕು ಅಂತ ಈ ಕರಡಿ ಕಲಂದರ್ ಫ್ಯಾಮಿಲಿ ಹತ್ರ ಬಂದಾಗ ಅವರು ಒಂದು ತಾಯ್ತನ ಮಂತ್ರಿಸಿ ಕರಡಿ ಬಾಯೊಳಕ್ ಹಾಕ್ತಾರೆ. ಆ ಕರಡಿ ಬಾಯೊಳಕ್ ಹಾಕ್ತಂತ ಸಂದರ್ಭದಲ್ಲಿ ಆ ಕರಡಿ ಉಫ್ ಅಂತ ಉಗುಳುತ್ತೆ. ಆ ಉಗುಳದಂತ ಸಂದರ್ಭದಲ್ಲಿ ಅವರು ಕ್ಯಾಚ್ ಹಿಡ್ಕೊಂಡು ಅದನ್ನ ಮಕ್ಕಳಿಗೆ ಕಟ್ತಾರೆ. ಕಟ್ಟಿ ನಮ್ಮ ಮನೆಯಲ್ಲಿ ಇರುವಂತ ದವಸ ಧಾನ್ಯಗಳಾಗಲಿ ಅಥವಾ ಹಣಕಾಸನ್ನು ಪಡೆದು ಅವರು ಮತ್ತೆ ರಿಟರ್ನ್ ಹೋಗ್ಬಿಡ್ತಾರೆ. ಇವರ ದಿನಚರಿ ಇದೇ ರೀತಿ ಸಾಗ್ತಾ ಇರುತ್ತೆ. ಈ ಕರಡಿ ಕುಣಿತದಲ್ಲಿ ಪಾಲ್ಗೊಂಡಂತ ಕರಡಿಗಳು ಇವತ್ತಿಗೂ ಬನ್ನೇರುಘಟ್ಟ ಬಿಯರ್ ಲೈಫ್ ಸೆಂಚುರಿಯಲ್ಲಿ ಈಗ್ಲೂ ಸೇಫ್ ಆಗಿದಾವೆ. ಇಂಥ ಕರಡಿ ಕುಣಿತದ ಬಗ್ಗೆ ನಿಮಗೆ ಪಾಪ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಪ್ರಾಣಿ ಪ್ರಿಯರಿಗೆ ಮುಟ್ಟುವ ರೀತಿಯಲ್ಲಿ ಶೇರ್ ಮಾಡಿ. ಈಗಲೂ ಈ ಕರಡಿ ಕುಣಿತ ಬಂದು ಅಫ್ಘಾನಿಸ್ತಾನ ಆಗಲಿ ಪಾಕಿಸ್ತಾನ ಆಗಲಿ ಈಗಲೂ ನಡೀತಾನೆ ಇದೆ. ಆದ್ರೆ ವೀಕ್ಷಕರೇ, ಎಷ್ಟು ಪಾಪ ಅನ್ಸುತ್ತೆ ಅಲ್ವಾ? ಅದು ಯಾವುದೋ ಪರ್ವತದಲ್ಲಿ ತನ್ನ ತಾಯಿ ಅಣ್ಣ ತಂಗಿ ತನ್ನ ಫ್ಯಾಮಿಲಿನೇ ಬಿಟ್ಟು ಬಂದು ಇವ್ರ ಹತ್ರ ಭಿಕ್ಷೆ ಬೇಡ್ತಿದೆ ಈ ಕರಡಿ. ಅಂದ್ರೆ ಆ ಕರಡಿಗೆ ಹಣ ಆಸ್ತಿ ಏನು ಗೊತ್ತಿಲ್ಲ. ಅದು ಗೊತ್ತಿರೋದು ಬೇಕಾಗಿರೋದು 3 ಟೈಮ್ ಊಟ ಅಷ್ಟೇ. ಇಂಥ ಪಾಪದ ಮೂಕ ಪ್ರಾಣಿಗಳನ್ನ ತಂದು ಈ ತರ ಭಿಕ್ಷೆ ಬಿಡಿಸ್ತಾರೆ ಅಂದ್ರೆ ಮನುಷ್ಯ ಎಷ್ಟು ಕ್ರೂರಿ ಅಲ್ವಾ? ಈ ವಿಡಿಯೋದಲ್ಲಿ ಆ ಕರಡಿನ ನೀಟಾಗಿ ಅಬ್ಸರ್ವ್ ಮಾಡಿ ವೀಕ್ಷಕರೇ. ಆ ಬಾಯಿ ಕೂಡ ಅದು ಪೂರ್ತಿಯಾಗಿ ಓಪನ್ ಮಾಡಕ್ ಆಗಲ್ಲ. ಅದು ತನ್ನ ನೋವಿಂದ ಆತ ಹೇಳೋ ರೀತಿಯೆಲ್ಲ ಕೇಳ್ತಾ ಹೋಗುತ್ತೆ. ನಮಗೆ ವೀಕ್ಷಕರೇ ಅಲ್ಲಲ್ಲಿ ಒಂದು ಅಡಕೆ ಸಿಗಾಕೊಂಡ್ರೆ ನೋವು ತಡೆಯಕ್ಕಾಗಲ್ಲ. ಅಂತೋದ್ರಲ್ಲಿ ಅದು ಕಬ್ಬಣದ ರಾಡ್ನ ಅದು ದವಡೆಯಲ್ಲಿ ಇರುತ್ತೆ ಅಂದ್ರೆ ಅದು ಯಾವ ರೀತಿ ನೋವು ಇರ್ಬೇಕು ಅದಕ್ಕೆ ಅಂತ ನೀವೇ ಒಂದ್ಸಲಿ ಊಹಿಸ್ಕೊಳ್ಳಿ. ಮಾತು ಬರದ ಈ ಮೂಕ ಪ್ರಾಣಿ ಜೊತೆ ಚೆಲ್ಲಾಟವಾಡುತ್ತಿರುವ ಮನುಷ್ಯ ಎಂತ ಕಟುಕ ಅಲ್ವಾ? ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮತ್ತಷ್ಟು ಈ ತರ ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನ್ಸಿದ್ರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ
ಪಕ್ಷಿ ಪ್ರಾಣಿಗಳು ಈ ಪ್ರಕೃತಿಯಲ್ಲಿ ನಮ್ಮಂತೆ ಬದುಕಲು ಅರ್ಹರಿರುವ ಜೀವಿಗಳು ಅಂತ ಹೇಳ್ತಾ ಬಾಯ್ ಫ್ರೆಂಡ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್. ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ನೀವು ನನ್ನ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲೇ ನೋಡಬಹುದು.